ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಇವತ್ತಿನ ಮಿರ್ಚಿ ಮಂಡಕ್ಕಿದಾಗ ಬರೀ ಮಿರ್ಚಿ ಅಷ್ಟೇ ಅಲ್ಲ ರೀ, ಬರೀ ಮಂಡಕ್ಕಿ ಅಷ್ಟೇನೂ ಅಲ್ರಪ್ಪ, ಫುಲ್ಲು ಮೀಲ್ಸು ಪ್ರದೀಪ್ ಈಶ್ವರ್ ಅವ್ರ ಕಡೆಯಿಂದ ಸ್ಪಾನ್ಸರ್ಶಿಪ್ ಐತಿ. ದಯವಿಟ್ಟು ತಾವೆಲ್ಲರೂ ತಪ್ಪದೇ ಪೂರ್ತಿಯಾಗಿ ಈ ಭೂರಿ ಭೋಜನವನ್ನ ಸವಿಬೇಕು ಅನ್ನೋದು ನನ್ನ ಕಳಕಳಿಯ ವಿನಂತಿ. ಮೊದಲಿಗೆ ವೇದಿಕೆ ಮ್ಯಾಲ ಪ್ರದೀಪ್ ಈಶ್ವರ್ ಅವ್ರದ್ದು ಒಂದು ಗೆಸ್ಟ್ ಅಪಿಯರೆನ್ಸ್ ನೋಡೋಣ. ಗೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾರ. DKC ಸಾಹೇಬ್ರ ಮಾತಾಡೋ ಮುಂದ ಬಾಜು ನಿಂತ್ಕೊಂಡು ಅಗದಿ ಭಾರಿ ಪೋಸ್ ಕೊಡ್ತಿರ್ತಾರ. ಆದ್ರ ಪಾಪ ಇಂಥ ಪರಿ ಅವಮಾನ ಮಾಡಬಾರ್ದಾಗಿತ್ತು. ಬಂಧುಗಳೇ, ವೇದಿಕೆ ಬಾಜು ನಿಂತಿದ್ದಕ್ಕೆ ಹಿಂಗ ಕೈ ಮಾಡಿ ಹೋಗ್ ಸುಮ್ನ ಕುಂತ್ಕೋ ಅಂತ ಹೇಳಿ ಹೊಳ್ಳೆ ಕಳಿಸ್ತಾರ ಅಂದ್ರ ತಿಳ್ಕೊರ್ ನೀವ. DKC ಅವರಿಗೆ ಪ್ರದೀಪ್ ಈಶ್ವರ್ ಅವ್ರು ಹೆಂಗ್ ಒದರ್ತಾರ ಅನ್ನೋದು ಗೊತ್ತಿತ್ತು ಅವ್ರಿಗೆ. ಇಂಥವ್ರಿಗೆ ಮೈಕ್ ಕೊಟ್ರ ಸುಮ್ನೆ ಬಿಡ್ತಾರೇನ್ರಿ? ಯಪ್ಪ, ಕೇಳಿಸ್ಕೊಂಡ್ಬಿಟ್ರು ಒಂದ್ಸಲ. BJP will take away the bread and butter of the poor people of India. So, I personally, being a teacher, have a strong doubt, Modi ji. Who is the Prime Minister of India? Whether Modi ji or Donald Trump? इसका उत्तर मैं मन की बात में सुनना चाहता हूँ. जय कांग्रेस. सिद्धरामैया साहेब्ರಿಗೆ, DK ಶಿವಕುಮಾರ್ ಸಾಹೇಬ್ರಿಗೆ, ಸುರ್ಜೇವಾಲಾ ಜೀರವರಿಗೆ, ರಾಹುಲ್ ಗಾಂಧಿ ರವರಿಗೆ, ಸೋನಿಯಾ ಗಾಂಧಿ ಮೇಡಮ್ ರವರಿಗೆ, ವೇದಿಕೆಯಲ್ಲಿರುವ ಐತಿಹಾಸಿಕ ಬಜೆಟ್ ಮಂಡಿಸಿದ ಶೋಷಿತರ ಧ್ವನಿ ಗಂಡದಯ ಗಂಡು ಸಿದ್ದರಾಮಯ್ಯ ಸಾಹೇಬ್ರಿಗೆ ನಿಮ್ಮ ಚಪ್ಪಾಳೆ ಮುಖಾಂತರ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಈ ಒಂದ್ ನಿಮಿಷ ತಡ್ರಿ, ಕಾಟನ್ ಹಾಕೊಂಡಿದ್ದೆ ತೆಗೆದು ಬಿಡ್ತೀನಿ. ಯಾಕಂದ್ರ ಅವ್ರೇನೋ ಗಂಟ್ಲ ಹರ್ಕೊಂಡು ಒದರ್ತಾರ್ಯಪ್ಪ. ಆದ್ರ ನಮ್ಮ ಕಿವಿಗಳನ್ನ ನಾವೇ ಜೋಪಾನವಾಗಿ ನೋಡ್ಕೋಬೇಕು, ಹೌದಿಲ್ಲ ಹೇಳ್ರಿ? ಮತ್ತಿನ್ ಏನ್ರಿ ಅದು? ಎಲ್ಲಿಂದ ದನಿ ತೆಗೆದಿದ್ರೋ ಏನೋ, ಇದು ಯಾರ ಜೊತೆ ಕಾಂಪಿಟೇಷನ್ ಇಳಿದಿದ್ದೋ ಏನೋ, ಒಂದು ಅರ್ಥ ಆಗ್ಲಿಲ್ಲ ನನಗ. ಅರ್ಥ ಆಯ್ತು ತಡ್ರಿ. ಈಗ ಇವರದು ಎಂಥ ಸಮಸ್ಯೆ, ಇವರ ಕೈಗೆ ಏನು ಕೊಡ್ಬೇಕು ಅನ್ನೋದನ್ನ ಸ್ಪೀಕರ್ ಖಾದರ್ ಅವರು ಬಹಳ ಮೊದ್ಲೇ ಹೇಳ್ಬಿಟ್ಟಿದ್ರು. ಒಂದ್ ಸೆಕೆಂಡ್ ಪ್ರದೀಪ್ ಈಶ್ವರ್ ಎಂತ ಸಮಸ್ಯೆ ಹೇಳಿ ಮಾರ. ಅಲ್ಲ ಅಧ್ಯಕ್ಷರೇ, ರಾಷ್ಟ್ರಗೀತೆ ಬಗ್ಗೆ ಮಾತಾಡಲಿಕ್ಕೆ ಬೇರೆ ಚರ್ಚೆ ತೆಗಿತಾರೆ. ಸಭಾಧ್ಯಕ್ಷರೇ, ಅವ್ರ ಕೈಗೆ ಕಬ್ಬಿಣ ಕೊಡಿ ಸಭಾಧ್ಯಕ್ಷರೇ, ನಿಯಂತ್ರಣ ಮಾಡಿ ಅಂತ ವಿನಂತಿಸ್ತೇನೆ ಸಭಾಧ್ಯಕ್ಷ. ಅವರ ಕೈ ಕಬ್ಬಿಣ, ನಿನ್ಗೆ ಒಂದು ಹಗ್ಗ ಕೊಡ್ಬೇಕು, ಕೊಡಿ ಸಭಾಧ್ಯಕ್ಷರೇ. ಸನ್ಮಾನ್ಯ ಅಧ್ಯಕ್ಷರೇ, ಯಾಕರಪ್ಪ ಸುಮ್ನ ಖಾದರ್ ಅವರ ಮಾತು ಕೇಳಿ ಅವಾಗ್ಲೇ ಕೈಗೊಂದು ಹಗ್ಗ ಕೊಟ್ಟು ಬಾಯಿಗೊಂದು ಜಿಗಟ್ ಪಟ್ಟಿ ಅಂಟಿಸಿದ್ರೆ ಅವಾಗ್ಲೇ ಸ್ವಲ್ಪ ಏನಾರೆ ಸರಿ ಹೋಗಬಹುದಿತ್ತೋ ಏನೋ, ಆ ಸಾಧ್ಯತೆಗಳು ಇತ್ತು. ಮತ್ತೇನ್ರಿ ಇಂಥ ಪರಿ ಗಂಟ್ಲು ಹರ್ಕೊಂಡು ಒದ್ರಿದ್ರ ಮಂದಿರ ಹೆಂಗ ಕುಂತ ಕೇಳಿಸ್ಕೋಬೇಕು ಹೇಳ್ರಿ ನೀವ? ಅದಕ್ಕೆ ನೋಡ್ಬೇಕು ನೀವು, ಪ್ರದೀಪ್ ಈಶ್ವರ್ ಅವರ ಕಾಂಗ್ರೆಸ್ ಸಮಾವೇಶ ಚಿಕ್ಕಬಳ್ಳಾಪುರದಾಗಿತ್ತು ನೋಡ್ರಿ, ಬರೀ ಖಾಲಿ ಕುರ್ಚಿಗಳು. ಕಾಂಗ್ರೆಸ್ ಜೊತೆ ಸಹಕರಿಸಬೇಕು. ನೀವೆಲ್ಲರೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಬಂದಿದ್ರಿ. ಆದ್ರೆ ನಾವು ತಡವಾಗಿ ಬಂದಿದ್ದರಿಂದ ನೀವೆಲ್ಲರೂ ಕೂಡ ಅನೇಕ ಜನ ಹೊರಟೋಗಿದ್ದಾರೆ. ಆದರೂ ಕೂಡ ಈ ಇಂಥ ಯಶಸ್ವಿ ಕಾರ್ಯಕ್ರಮ ಆಗ್ಲಿಕ್ಕೆ ಶ್ರಮಿಸಿದಂತ ಎಲ್ಲ ಇವರ ಜೈಕಾರಗಳನ್ನ, ಗೊಳ್ಳು ಪೊಳ್ಳು ಭರವಸೆಗಳನ್ನ ಕೇಳಲಿಕ್ಕ ಮಂದಿ ಯಾಕೆ ಸೇರ್ತಾರ ಹೇಳ್ರಿ? ಅದೇ ಧಾರವಾಡದಾಗ ನೋಡ್ರಪ್ಪ, ಖಾಲಿ ಇರುವಂತಹ ಲಕ್ಷಾಂತರ ಸರ್ಕಾರಿ ಹುದ್ದೆಗಳನ್ನ ಈಗಲೇ ಭರ್ತಿ ಮಾಡಬೇಕು, ಅಷ್ಟೇ ಅಲ್ಲ ನಿಂತು ಹೋಗಿರುವಂತಹ ನೇಮಕಾತಿ ಪ್ರಕ್ರಿಯೆಗಳನ್ನ ಈಗಲೇ ಶುರು ಮಾಡಬೇಕು ಅಂತ ಹೇಳಿ ಧಾರವಾಡದಾಗ ಸಾವಿರಾರು ಮಂದಿ ವಿದ್ಯಾರ್ಥಿಗಳು ಸರ್ಕಾರಿ ಕೆಲಸದ ಸಲುವಾಗಿ ಬೀದಿಗಿಳಿದು ಬೃಹತ್ ಪ್ರತಿಭಟನೆ ನಡೆಸಿದ್ರು.
ಅಲ್ಲ ಮಾತೆತ್ತಿದ್ರೆ ಇವ್ರು ಮೋದಿಜಿನ ಸರ್ವಾಧಿಕಾರಿ ಅಂತಾರ. ಇವ್ರು ಇಲ್ಲಿ ಏನ್ ಮಾಡ್ಲಿಕತ್ತಾರ ಅಂತೀನಿ ನಾನು. ಇಂಥ ಪರಿ ಪೊಲೀಸರು ಹಿಂಗ್ ಯುವಕರನ್ನ ಒದ್ದು ಎಳ್ಕೊಂಡ್ ಹೊಂಟಾರಲ್ಲ, ಏನಿದು ದೊಡ್ಡ ದೊಡ್ಡ ಮಂದಿ ಪ್ರತಿಭಟನೆ ಮಾಡ್ದಾಗ ಕೇಳುದಿಲ್ಲ ಏನೋ. ಪಾಪ ಯುವಕರಿಗೆ ಹಿಂಗ್ ಮಾಡಿದ್ರೆ ಹೆಂಗ್ರಿ? ಇನ್ನು ಇದೇ ಧಾರವಾಡದಾಗ ನಡೆದಂತಹ KDP ಮೀಟಿಂಗ್ನ್ಯಾಗ ಮಂತ್ರಿ ಸಂತೋಷ್ ಲಾಡ್ ಅವರ ದೌಲತ್ತಿನ ಮಾತುಗಳ ಕೇಳಬೇಕು ನೀವು. ತಮ್ಮದೇ ಪಕ್ಷದ MLC ಆಗಿರುವಂತಹ ಜಕ್ಕಪ್ಪನವರ ಹಿರಿಯರಂತನೂ ನೋಡ್ಲಾರ್ದೆ, ಮಾತಾಡ್ಲಿಕ್ಕೂ ಬಿಡ್ಲಾರ್ದೆ, ಬೇಕಾದ್ರೆ ನೀವ ಮೀಟಿಂಗ್ ಇದ್ ಯಾವ್ದು ಹೋಗ್ರಿ ಅಂತ ಸೊಕ್ಕಿನ ಮಾತಾಡ್ತಾರ. ನೀವು ಕೇಳಕ ನೀವು ರೆಡಿ ಇಲ್ಲ ಅಂದ್ರೆ ಏನ್ ಮಾಡಲಿ? ಯು ಡೋಂಟ್ ಹ್ಯಾವ್ ದ ಪೇಷನ್ಸ್ ಟು ಹಿಯರ್ ಮೀ. ಹೌ ಕ್ಯಾನ್ ಐ ಡೂ ಇಟ್? ಮತ್ತೆ ಇಫ್ ಯು ಡಿಸ್ಟರ್ಬ್ ಮೀ, ಹೌ ಕ್ಯಾನ್ ಐ ಡೂ ಇಟ್? ಯಾಕೆ ಉಸ್ತುವಾರಿ ಮಂತ್ರಿ ನಮ್ಮ ಹೊರಗೆ ಹೋಗಂದ್ರೆ ಹೋಗ್ತೇನ್ರಿ. ಸರಿ ಹೋಯ್ತು ಬಿಡ್ರಿ. ವಿರೋಧ ಪಕ್ಷದವ್ರ ಮೇಲೆ ಸೊಕ್ ತೋರಿಸಿದಾಯ್ತು, ಸಾಮಾನ್ಯ ಮಂದಿ ಮೇಲೆ ಸೊಕ್ ತೋರಿಸಿದಾಯ್ತು. ಈಗ ತಮ್ಮದೇ ಪಕ್ಷದವರು ಅಂತ ನೋಡುದಿಲ್ಲ, ಹಿರಿಯರಂತೂ ನೋಡುದಿಲ್ಲ, ಅವ್ರ ಮೇಲೂ ಹಿಂಗ್ ಸೊಕ್ ತೋರಿಸ್ತಾರಂದ್ರ ಏನ್ ಮಾಡ್ಬೇಕು ಹೇಳ್ರಿ? ಇದಕ್ಕೆ ಏನ್ ಪರಿಹಾರ ಅಂತೀನಿ? ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.